ಆರ್ಆರ್ ನಗರ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ. ಕ್ವಾರಿ ದುರಂತದಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದ್ದಾರೆ. ಇದು ಭಯಾನಕ ದುರಂತ, ಕೆಲವರ ಗುರುತು ಹಿಡಿಯೋದಕ್ಕೂ ಕೂಡ ಕಷ್ಟವಾಗ್ತಿದೆ ಅಂತ ಮಾತನಾಡಿದ್ದಾರೆ. ಕೆಲವರೇನು ಮೃತಪಟ್ಟಿದ್ದಾರೆ, ಅವರ ದೇಹ ಚಿಂದಿ ಚಿಂದಿ ಆಗ್ಬಿಟ್ಟಿದೆ. ಹೀಗಾಗಿ ಅವರನ್ನು ಗುರುತು ಹಿಡಿಯೋದು ಕಷ್ಟ. ಗಾಯಾಳುಗಳಿಗೆ ತಡ ಮಾಡದೆ ಚಿಕಿತ್ಸೆ ಕೊಡೋದಕ್ಕೂ ಕೂಡ ವೈದ್ಯರಿಗೆ ಹೇಳಿದ್ದೇವೆ. ಕೆಲವರು ಪರಿಸ್ಥಿತಿ ಗಂಭೀರ ಇದೆ. ಹೀಗಾಗಿ ರಾಜ್ಯದಲ್ಲಿ 2-3 ವರ್ಷಗಳಿಂದ ಕ್ವಾರಿಗಳು ಹೆಚ್ಚಾಗಿವೆ. ನಾಯಿ ಕೊಡೆಗಳಂತೆ ರಾಜಕಾರಣಿಗಳ ಹೆಸರಲ್ಲಿ ಕ್ವಾರಿಗಳಿವೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಸತ್ತು ಹೋಗಿದೆ. ಬದುಕೋಕೆ ಅಂತ ಬಂದವರು ಸತ್ತು ಹೋಗಿದ್ದಾರೆ. ಇಷ್ಟೊತ್ತಾದ್ರೂ ಯಾಕೆ ಕ್ವಾರಿ ಮಾಲೀಕರ ಬಂಧನ ಆಗಿಲ್ಲ? ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಆಗಿದೆ. ಮೃತರ ಕುಟುಂಬಕ್ಕೆ 50 ಲಕ್ಷ, ಗಾಯಾಳುಗಳಿಗೆ 10 ಲಕ್ಷ ಪರಿಹಾರ ಕೊಡಿ ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಕ್ವಾರಿ ದುರಂತದಲ್ಲಿ ಒಂದು ಬಹಳ ಭಯಾನಕವಾದಂತ ಸಾವುಗಳಾಗಿದೆ. 7 ಜನ ಮೃತಪಟ್ಟಿದ್ದಾರೆ. ಕೆಲವರ ಐಡೆಂಟಿಫೈ ಮಾಡಕ್ಕಾಗಲ್ಲ. ಅವರ ಪೂರ್ತಿ ಮುಖ, ತಲೆ ಎಲ್ಲ ಕೂಡ ಚುಚ್ಚ ಹೋಗಿದೆ. ಐಡೆಂಟಿಫೈ ಮಾಡಕ್ಕೆ ಕಷ್ಟ ಇದೆ. ನಾನು ಡಾಕ್ಟರ್ ಹತ್ರನೂ ಮಾತಾಡಿದೆ. ಈಗ ಅವರು ಅದನ್ನೇ ಹೇಳಿದ್ದಾರೆ, ಐಡೆಂಟಿಫೈ ಮಾಡಕ್ಕಾಗಲ್ಲ. ಉಳಿದ 5 ಜನ ಈಗ ನಾನು ಹೋಗಿ ನೋಡಿದ್ದೀನಿ, ಎಮರ್ಜೆನ್ಸಿ ಇದ್ದಾರೆ. ಅದ್ರಲ್ಲಿ ಒಬ್ಬರ ಸ್ಥಿತಿ ಸ್ವಲ್ಪ ಚಿಂತಾಜನಕ ಇದೆ. ಆದರೂ ಡಾಕ್ಟ್ರು ಅವ್ರನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನು ಡಾಕ್ಟರ್ ಹತ್ರನೂ ಮಾತಾಡಿದ್ದೀನಿ. ಟೀಮು ಬಂದಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ, ಯಾವುದೇ ರೀತಿ ಡಿಲೇ ಮಾಡದೆ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಇದೆಯೋ ಅಷ್ಟನ್ನು ಕೊಡ್ತೀನಿ. ಬ್ರೇಕ್ ಆದ್ಮೇಲೆ ಸುದ್ದಿ ಮುಂದುವರಿಯುತ್ತೆ.